ನಮಸ್ತೆ ಎಲ್ಲರಿಗೂ. ಈ ದಿನ ಬ್ರೋಕನ್ ವೀಟಿಂದ ಬಿಸಿಬೇಳೆಬಾತ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಶುಗರ್ ಅವ್ರಿಗೆ ತುಂಬ ಒಳ್ಳೆಯದು. ಮಕ್ಕಳಿಂದ ದೊಡ್ಡವ್ರವರೆಗೂ ತಿನ್ಬೋದು. 1 ನಿಮಿಷಕ್ಕೆ ಜೀರ್ಣ ಆಗುತ್ತೆ, ಬೇಗನೆ ಜೀರ್ಣ ಆಗುತ್ತೆ. ಅಕ್ಕಿಗಿಂತ ಒಳ್ಳೆಯದು. ಇದರಲ್ಲಿ ಒಂದು ಸಲ ಬ್ರೋಕನ್ ವೀಟಿಂದ ಒಂದು ಸಲ ಬಿಸಿಬೇಳೆಬಾತ್ ಮಾಡ್ಕೊಂಡು ನೋಡಿ ಬನ್ನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಸರ್ವ್ ಮಾಡಿ ಕೊಡೋದು. ಹಲ್ಲಿಲ್ಲದೆ ಇದ್ದವರು ಕೂಡ ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು. ಹೆಲ್ತ್ಗೆ ತುಂಬ ಒಳ್ಳೆಯದು. ಇಲ್ಲಿ ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ, ಅಂದರೆ ಗೋಧಿ ನುಚ್ಚು ಮತ್ತು ಮೈಸೂರು ಬೇಳೆ, ತೊಗರಿಬೇಳೆ, ಹೆಸರು ಬೇಳೆ, ಅವು 3 ಇದರಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. 3 ಬೇಳೆನೂ ಅರ್ಧ ಕಪ್ಪು ಸೇರಿಸಿ, ಬ್ರೋಕನ್ ವೀಟು ಅರ್ಧ ಕಪ್ಪು ಸೇರಿಸಿ, 2 ಸೇರಿಸಿ 1 ಕಪ್ ಆಯಿತು. ಇದನ್ನು ನೀಟಾಗಿ ಇವಾಗ ತೊಳ್ಕೊಳ್ತೀನಿ. ನೀರು ಹಾಕಿ ಒಂದು 3 ಸಲ ತೊಳ್ಕೊಳ್ತೀನಿ. ಕುಕ್ಕರ್ ಬಟ್ಲಿಟ್ಟು ಸ್ಟವ್ ಆನ್ ಮಾಡಿ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಎರಡು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು. ಇದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಹಸಿ ಬಟಾಣಿ, ಮುಸ್ಕಿನ ಜೋಳ ಹಾಕ್ತೀನಿ. ಅಮೆರಿಕನ್ ಜೋಳ, ಇವಾಗ ತರಕಾರಿ ಹಾಕ್ತೀನಿ. ಕ್ಯಾರೆಟು, ಬೀನ್ಸು, ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಒಂದು ದಪ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು ದೊಡ್ಡ ಸ್ಪೂನು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೆನೆಸಿರೋ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಟೊಮೊಟೊ ಇದ್ದರೆ ಹಾಕೋಬೋದು, ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ. ಇವಾಗ ಹೆಸರುಬೇಳೆ, ತೊಗರಿಬೇಳೆ, ಬ್ರೋಕನ್ ವೀಟು ಅಂದರೆ ಗೋಧಿ ನುಚ್ಚು, ಅದು 2 ಸೇರಿ 1 ಕಪ್ ಹಾಕಿದ್ದೆ. 1 ಕಪ್ಗೆ 5 ಕಪ್ ನೀರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ. ನೋಡಿ, ಈ ರೀತಿ ನೀರು ಕುದಿ ಬಂದಮೇಲೆ ನೆನೆಸಿರೋ ತೊಗರಿಬೇಳೆ, ಬ್ರೋಕನ್ ವೀಟ್ ಹಾಕ್ತೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ಮುಚ್ಚಳ ತೆಗಿಯೋಣ. ನೋಡಿ, ಈ ರೀತಿ ಬಂದಿದೆ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆಬಾತ್ ರೆಡಿ. ನಮಗೆ ನೀರು ಹಾಕೊಳ್ಳೋ ಇದೇ ಇಲ್ಲ, ಪ್ರಮೇಯನೇ ಇಲ್ಲ. ತುಂಬ ತೆಳ್ಳಗೆ ಬಂದಿದೆ. ಇಷ್ಟು ತೆಳ್ಳಗಿರಬೇಕು ಬಿಸಿಬೇಳೆಬಾತ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.